ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿತ್ತು, ಪ್ರಕರಣ ದಾಖಲಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ಜೈಲಿನಲ್ಲಿ ಮೊಬೈಲ್, ನಿಷೇಧಿತ ವಸ್ತುಗಳನ್ನ ಪತ್ತೆ ಹಚ್ಚಿದ್ರು ಪೊಲೀಸರು. ಈಗ ಅಧಿಕಾರಿಗಳ ವಿರುದ್ಧ ಸಿಆರ್ ಪೊಲೀಸರ ಪ್ರತಿಭಟನೆ. ನಿಷೇಧಿತ ವಸ್ತುಗಳಿಗೆ ಅವಕಾಶ ನೀಡಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಜೈಲಿನಲ್ಲಿ ಈ ಕೈದಿಗಳದ್ದು ಎಷ್ಟು ತಪ್ಪಿದೆಯೋ ಅದಕ್ಕೆಲ್ಲ ಪೂರೈಕೆ ಯಾರು ಮಾಡ್ತಾರೆ, ಹೇಗೆ ಸಿಕ್ತು ಅನ್ನೋದು ಬಹಳ ಪ್ರಮುಖ ಪ್ರಶ್ನೆಯಾಗಿತ್ತು. ನಿಷೇಧಿತ ವಸ್ತುಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಈಗ ಕಿಡಿಕಾರ್ತಾ ಇದ್ದಾರೆ. ಜೈಲಿನ ಮುಂದೆ ಸಿಆರ್ ಪೊಲೀಸರ ಪ್ರತಿಭಟನೆ. ಜೈಲಿನ ಒಳ ಹೋಗುವಾಗ ಶೂ ಬೆಲ್ಟ್ ಕಳಚಿ ಹೋಗುವಂತೆ ಸೂಚನೆ ಕೊಡ್ತಾ ಇದ್ದಾರೆ. ಆದರೆ ಶೂ ಬೆಲ್ಟ್ ಕಳಚೋದಕ್ಕೆ ಒಪ್ಪಿಲ್ಲ ಸಿಆರ್ ಪೊಲೀಸರು. ನಾವು ಪೊಲೀಸರು ನಮ್ಮನ್ನು ಕಳ್ಳರಂತೆ ಕಾಣೋದು ಸರಿಯಲ್ಲ. ಜೈಲಿನ ಮುಂಭಾಗವೇ ಸಿಆರ್ ವಾಹನವನ್ನ ನಿಲ್ಲಿಸಿ ಪ್ರತಿಭಟಿಸ್ತಾ ಇದ್ದಾರೆ. ಜೈಲಿನಲ್ಲಿರುವಂತಹ ಸಿಬ್ಬಂದಿಗಳ ವಿರುದ್ಧವೇ ಆರೋಪ ಕೇಳಿಬಂತು. ಜೊತೆಗೆ ಮೂರು ಪ್ರಕರಣ ಏನು ದಾಖಲಾಗಿದೆ, ಎಫ್ಐಆರ್. ಅದರಲ್ಲಿ ಒಂದು ಎಫ್ಐಆರ್ ಇರೋದು ಅಲ್ಲಿರುವಂತಹ ಅಧಿಕಾರಿಗಳ ವಿರುದ್ಧವೇ ದಾಖಲಾಗಿದೆ. ಮೊಬೈಲ್, ನಿಷೇಧಿತ ವಸ್ತುಗಳು ಎಲ್ಲ ಪತ್ತೆಯಾಗಿರೋದ್ರಿಂದಾಗಿ ಬಹಳ ಸ್ಟ್ರಿಕ್ಟ್ ಮಾಡಿದ್ದಾರೆ. ಪೊಲೀಸರು ಒಳಗೆ ಬರಬೇಕಾದ್ರೂ ಕೂಡ ಬೆಲ್ಟ್ ಎಲ್ಲ ಬಿಚ್ಚಿಟ್ಟು ಬನ್ನಿ ಅಂತ ಹೇಳ್ತಿದ್ದಾರೆ. ಶೂ ಬೆಲ್ಟ್ ಕಳಚೋದಕ್ಕೆ ಪೊಲೀಸರು ಒಪ್ತಾ ಇಲ್ಲ. ಜೈಲಿನ ಮುಂಭಾಗವೇ ವಾಹನ ನಿಲ್ಲಿಸಿ ಪ್ರತಿಭಟಿಸ್ತಾ ಇದ್ದಾರೆ. ನಾವು ಪೊಲೀಸರು ನಮ್ಮನ್ನು ಕಳ್ಳರಂತೆ ಕಾಣೋದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಜೈಲಿನ ಪರಿಸ್ಥಿತಿ ಮತ್ತು ಕೇಳಿಬಂದಿರುವಂತಹ ಆರೋಪದ ಹಿನ್ನೆಲೆ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಆದರೆ ಅದು ಪೊಲೀಸರಿಗೆ ಇರಿಸುಮನಸ್ಸು ಉಂಟು ಮಾಡ್ತಾ ಇದೆ. ನಮ್ಮನ್ನು ಕಳ್ಳರಂತೆ ನೀವು ಪರಿಗಣಿಸ್ತಿದ್ದೀರಾ, ಕಳ್ಳರಂತೆ ಕಾಣೋದು ಸರಿಯಲ್ಲ, ಶೂ ಬಿಚ್ಚು ಬನ್ನಿ, ಬೆಲ್ಟ್ ಬಿಚ್ಚು ಬನ್ನಿ ಅಂತ ಅನ್ನುವಂಥದ್ದು ಸರಿಯಾದ ಕ್ರಮ ಅಲ್ಲ ಅನ್ನೋದು ಅವರ ಆಕ್ರೋಶ. ಆದರೆ ಜೈಲಲ್ಲಿರುವ ಸದ್ಯದ ಪರಿಸ್ಥಿತಿ, ಕೇಳಿಬಂದಿರುವ ಆರೋಪ, ಅಲ್ಲಿ ಕೈದಿಗಳಿಗೆ ಸಿಕ್ಕಂತಹ ರಾಜಾತಿಥ್ಯ, ಅಲ್ಲಿ ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕ ವಸ್ತುಗಳು, ಇವೆಲ್ಲವೂ ಕೂಡ ಜೈಲಿನ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿಯಂತಿದೆ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಿದ್ದಾರೆ. ಅದಕ್ಕೆ ಪೊಲೀಸರು ಒಪ್ಪುತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.